ಇದು ಹೆಸರು ಉಳಿಸ್ಕೋಬೇಕು, ಅದು ದೊಡ್ಡದು. ಬುದ್ಧಿ ಇಲ್ದಲೇ ಗೆಲ್ಸಿದ್ದೀರಾ. ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನು ನಿಮ್ಮ ರಘುಸೂರ್ಯ. ಇದೇ ನೋಡಿ ಬಡವರ ಕನಸಿನ ಆಶ್ರಯ ಯೋಜನೆ ಮನೆಗಳು. ಇದಿರೋದು ದಾಸರಹಳ್ಳಿಯ ಗಾಣಿಗರಹಳ್ಳಿ ಹತ್ರ. ಈ ಆಶ್ರಯ ಯೋಜನೆಗಳ ಮನೆಗಳನ್ನ ಸರ್ಕಾರ ಬಡವರಿಗೆ ನಿಮ್ಗೆಲ್ಲ ಒಂದು ಸ್ವಂತ ಸೂರು ಕೊಡ್ತೀವಿ ಅಂತ ಆಸೆ ತೋರಿಸಿ ಅವ್ರ ಹತ್ರ ಎಲ್ಲ ದುಡ್ಡು ಪೀಕಿಸ್ಕೊಂಡು 5 ವರ್ಷ 6 ವರ್ಷ ಆದರೂ ಇವತ್ತರೆಗೂ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗದೆ ಹಾಗೆ ಬಿದ್ದಿದೆ. ಜನ ದುಡ್ಡು ಕಟ್ಟಿ ಹರೋಹರ ಶಿವೋ ಶಿವ ಅನ್ನಂಗಾಗಿದೆ. ಅದ್ರ ಮೇಲೆ ಈಗ ಮತ್ತೆ ಇವರಿಗೆಲ್ಲ ನೋಟಿಸ್ ಕೊಟ್ಟು ಇನ್ನೂ ಹೆಚ್ಚಿನ ದುಡ್ಡು ಕೊಡಬೇಕು, ಅದಕ್ಕೆ ನಾವು ಲೋನ್ ಮಾಡಿಸ್ಕೊಡ್ತೀವಿ, ಬನ್ನಿ ನೀವೆಲ್ಲ ಲೋನ್ ಕಟ್ಟಿ ಅಂತ ಹೇಳಿ ಪ್ರೈವೇಟ್ ಬ್ಯಾಂಕ್ಗಳು ಕಳಿಸಿದ್ದಾರೆ. ಈ ಜನಗಳು ಅವ್ರ ಬಾಯಲ್ಲೇ ಕೇಳಿ ನಿಮಗೆ ಗೊತ್ತಾಗುತ್ತೆ. ಯಾವ ಫ್ಲಾಟ್ ಬುಕ್ ಮಾಡಿದ್ರಿ? ಫ್ಲಾಟ್ ಯಾವಾಗ ಬುಕ್ ಮಾಡಿದ್ರಿ? ಎಷ್ಟು ವರ್ಷ ಆಯ್ತು ಬುಕ್ ಮಾಡಿ? 5 ವರ್ಷ ಆಯ್ತು ಬುಕ್ ಮಾಡಿ. ಏನ್ ಗೊಂದಲ ನಿಮ್ದು ಇವಾಗ? ಏನು ಗೊಂದಲ ಇಲ್ಲ. ಈಗ ನಮಗೆ ಲೋನ್ ಕೊಟ್ಬಿಡ್ತೀರಾ ನೀವು? ಲೋನ್ ಕೊಟ್ಬಿಟ್ಟು ನಾವು ತಿಂಗಳ ಲೋನ್ ಕಟ್ಕೊಡೋಕೆ ನಮ್ಗೆ ಮನೆ ಯಾವಾಗ ಸಿಗುತ್ತೆ ಅಂತ ಯಾರಾದ್ರೂ ಒಬ್ರಾದ್ರೂ ಹೇಳ್ತಾರೆ? ಇಲ್ಲಿ ಯಾರು ಹೇಳ್ತಿಲ್ಲ. ಈಗ 10 ವರ್ಷ ಆದ್ರೂ ಆಯ್ತು, 20 ವರ್ಷ ಆದ್ರೂ ಆಯ್ತು. 20 ವರ್ಷದವರೆಗೂ ನಾವು ಲೋನ್ ಕಟ್ಕೊಂಡೆ ಹೋದ್ರೆ ಮನೆ ಬಾಡಿಗೆ ಕಟ್ಟಣ ಇಲ್ಲ ಲೋನ್ ತೀರ್ಸೋಣ, ಇಲ್ಲ ಮನೆ ಸಂಸಾರ ನಡೆಸೋಣ. ನಾವು 50 ಸಾವಿರ ದುಡ್ಡು ಅವರಲ್ಲ. ನಾವೇ ಕನಿಷ್ಠ ಪಕ್ಷ ಗಾರ್ಮೆಂಟ್ಸ್ ಹೋಗಿ ಒಂದು 15-20 ಸಾವಿರ ಕಷ್ಟಪಟ್ಟು ದುಡಿತೀವಿ. ಅದ್ರಲ್ಲ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರಲ್ಲಿ ನಮ್ಗೆ ಇದು ಯಾಕೆ ತಗ್ಲಾಗ್ತೀರಾ? ಮನೆ ರೆಡಿ ಮಾಡಿ ನಮ್ಗೆ ಕೀ ಕೊಟ್ರೆ ನಾವು ದುಡ್ಡು ಕಟ್ಕೊಂಡು ಹೋಗ್ತೀವಿ. ಮನೆ ಬೇಕಾಗಿರೋದು ನಮ್ಗೆ, ಲೋನ್ ಎಲ್ಲ ಬೇಕಾಗಿರೋದು ನಮ್ಗೆ. ಮನೆ ಬೇಕಿರಕ್ ವಾಸಕ್ಕೆ ಮನೆ ಬೇಕು. 5 ಸಾವಿರ ಬಾಡಿಗೆ ಕಟ್ತಿದೀವಿ, ಅದೇ 5 ಸಾವಿರ ತಂದು ಇಲ್ಲೇ ಕಟ್ತೀವಿ ಬಿಡ್ರಿ. ಲೋನ್ ತೀರುತ್ತೆ, ಮನೆ ಸ್ವಂತ ಆಗುತ್ತಲ್ವಾ? ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಏನ್ ಹೇಳೋದು? ಇದೇ ಹೇಳೋದು, ಕಟ್ಬೇಕಾದ್ರೆ ಸರ್ ಗೌರ್ಮೆಂಟ್ ಅವ್ರು ಬಡವ್ರಿಗೆ ಮನೆ ಅಂತ ಹೇಳೋದು. ಈಗ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಬಡವ್ರಿಗೆ ನಿಮ್ಗೆ ಕಾಣಿಸ್ತಿಲ್ವಾ ಬಡವ್ರು? ನಿಮ್ಗೆ ಯಾರಾದ್ರೂ ಇಲ್ಲಿ ಸ್ವಂತ ಮನೆ ಇರೋರಾದ್ರೂ ಬಂದವರ? ಎಲ್ಲ ಬಾಡಿಗೆ ಕಟ್ಟೋರ್ತಾನೆ ಬಂದಿರೋದು. ನೀವು ಅರ್ಥ ಮಾಡ್ಕೊಂಡು ನಮಗೆ ಮನೆ ಕೊಡ್ರಿ. ನಾವು ನಿಮಗೆ ಏನು ಬೇರೆದೇನು ಕೇಳ್ತಾ ಇಲ್ಲ ಸರ್. ನಾವು ನಿಮಗೆ ಲೋನ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಇನ್ನೊಂದು ನಾವು ಹೇಳ್ತಿಲ್ಲ. ನಮಗೆ ಮನೆ ಬೇಕು, ನಮಗೆ ಮನೆ ಕೊಡ್ರಿ. ನಿಮ್ ಲೋನ್ ನಾವು ತೀರಿಸ್ಕೊಂಡು ಹೋಗ್ತೀವಿ. 5 ಸಾವಿರ ಬಾಡಿಗೆ ಕಟ್ಟಿದೀವಲ್ಲ, ಅದೇ ನಾವು ಲೋನ್ ಕೊಡ್ತೀವಿ. ನಿಮ್ ಲೋನು ತೀರುತ್ತೆ, ನಮ್ಗೆ ಮನೆನೂ ಸ್ವಂತ ಆಗುತ್ತೆ. ಟೆಂಡರ್ ಅವ್ರು ಏನ್ ಹೇಳ್ತವ್ರೆ? ಟೆಂಡರ್ ಅವರು ಬಂದಿಲ್ಲ ಇಲ್ಲಿ. ಮನೆ ನಾವು ಕೊಟ್ಟಲ್ಲ, ಅವರು ಯಾರು ಬಂದಿಲ್ಲ. ಬರೇ ಬ್ಯಾಂಕ್ ಅವ್ರು ಬಂದವ್ರೆ, ಲೋನ್ ಕಟ್ತೀರಾ, ಲೋನ್ ಹಾಕ್ಸ್ಕೊಡ್ರಿ ಅಂತ ಹೇಳ್ತಾರೆ. ಅಷ್ಟು ಬಿಟ್ಟೆ ಬೇರೆ ಅದೇನು ಇಲ್ಲ ಇಲ್ಲಿ. ಜನರೆಲ್ಲ ಬಂದು ಸೇರ್ಕೊಂಡವ್ರೆ. ಅದು 12% ಬಡ್ಡಿ ಕೇಳ್ತವ್ರೆ. ಎಲ್ಲ ಪ್ರೈವೇಟ್ ಬ್ಯಾಂಕ್, ಗೌರ್ಮೆಂಟ್ ಬ್ಯಾಂಕ್ ಒಬ್ಬರೊಬ್ರು ಬಂದಿಲ್ಲ. ನೂತನ ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಕೂತವ್ರ ಅಧಿಕಾರದಲ್ಲಿ. ಅವರಿಗೆ ಈ ವಸತಿ ಯೋಜನೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಬಡವ್ರಿಗೆ ಒಳ್ಳೇದ್ ಮಾಡ್ಲಿ, ಅವ್ರ ಹೆಸರು ಉಳಿರಿ ಅಂದ್ರೆ ಅವ್ರು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಟೆಂಡರ್ ನ ಕ್ಲಿಯರ್ ಮಾಡಿಸಿ ಬಡವ್ರ ಬಗ್ಗರಿಗೆ ಅವರು ಮನೆ ಕೊಡ್ಬೇಕು. ಅವಾಗ ಅವ್ರ ಹೆಸರು ಉಳಿಯುತ್ತೆ. 2 ವರ್ಷ ಅವ್ರ ಸರ್ಕಾರ ಇರೋದು ದೊಡ್ಡದಲ್ಲ, ಇದು ಹೆಸರು ಉಳಿಸ್ಕೋಬೇಕು, ಅದು ದೊಡ್ಡದು. ಎಲ್ಲರೂ ಸೇರಿ ಎಲ್ಲರೂ ಬಡವ್ರಿಗೆ ಒಳ್ಳೇದ್ ಮಾಡ್ರಿ. ದುಡ್ಡಿಲ್ದವ್ರಿಗೆ ಒಂದೇ ಮಾಡ್ಬೇಡಿ ಸರ್. ನೋಡಿ, ಸ್ವಲ್ಪ ಬಡವ್ರ ಬಗ್ಗೆ ಯೋಚನೆ ಮಾಡಿ. ಸರ್ಕಾರಕ್ಕೆ ಏನ್ ಹೇಳಕ್ ಹೇಳ್ತೀರಕ್ಕ? ಸರ್ಕಾರ ದುಡ್ಡಿಲ್ಲ ಅಂತ ಹೇಳ್ತಾರೆ, ಅವ್ರೇನ್ ಮಾಡ್ತಾರೆ? ನೀವು ಕೊಟ್ಟೆ ಸರ್ಕಾರಕ್ಕೆ ದುಡ್ಡಿಲ್ಲ ಅಂದ್ರೆ ನೀವು ಓಟ್ ಹಾಕಿ ಗೆಲ್ಸಿರೋರು ಸುಮ್ನೆ ಇರ್ತೀರಾ? ಫ್ಲಾಟ್ ಬುಕ್ ಮಾಡಿರೋ 1 ಲಕ್ಷ ಬುದ್ಧಿ ಇಲ್ದಲೇ ಗೆಲ್ಸಿದ್ದೀರಾ. ಸಾಕ ಇನ್ನು ಬೇಕಾ? ನಿಮ್ಮದೇ ಗೃಹಲಕ್ಷ್ಮಿಯವರು ನಿಮಗೆ ಕ್ಯಾಕರ್ ಸ್ತುಪಕ್ಕಂತ ಹೋಗಿತಾ ಇದ್ದಾರೆ. ಅಲ್ಲ ರೀ, ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಸರ್ಕಾರನೇ ಬಡ ಜನಗಳನ್ನ ಬಡದು ತಿಂದ್ರೆ ಅವ್ರು ಇನ್ನೆಲ್ಲಿಗೆ ಹೋಗ್ಬೇಕ್ರಿ? ಯಾರ ಹತ್ರ ನ್ಯಾಯ ಕೇಳ್ಬೇಕ್ರಿ? ನೀವು ಯಾವುದೋ ದೊಡ್ಡ ರಿಂಗ್ ರೋಡ್ಗಳು ಮಾಡ್ತೀವಿ, ದೊಡ್ಡ ಅಂಡರ್ ಪಾಸ್ ಮಾಡ್ತೀವಿ, ಅಲ್ಲಿ ಶ್ರೀಮಂತರು ಮಾತ್ರ ಓಡೋಂಥ ಜಾಗಗಳು ಮಾಡ್ತೀವಿ ಅಂತೆಲ್ಲ ಮಾಡ್ತಿರಲ್ಲ. ಅದ್ರ ಬದಲು ಮೊದಲು ಈ ಬಡವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಮನೆ ಬೇಕಾಗಿದೆ, ದುಡ್ಡು ಕಟ್ಟಿಸ್ಕೊಂಡಿದ್ದೀರಾ, ಫಸ್ಟು ಅವ್ರ ಮನೆ ಕೊಡಿ, ಬಡವರ ಕಣ್ಣೀರು ಒರೆಸಿ. ಅದು ಬಿಟ್ಟು ನೀವೇನೋ ದೊಡ್ಡದು ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೇಳ್ತಾ ಜನಗಳಿಗೆ ಕಣ್ಣೀರು ಹಾಕ್ಸ್ತಾ ಇದ್ರೆ ನಿಮ್ಗೆ ಖಂಡಿತ ಒಳ್ಳೇದಾಗೋದಿಲ್ಲ. ಇರೋದು ಇನ್ನು 2 ವರ್ಷಗಳ ಕಾಲ. ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕಣ್ ತೆರೆದು ನೋಡಬೇಕು. ಇಂಥ ಬಡವರಿಗೆ ಅನ್ಯಾಯ ಆಗಿದೆ, ಮೊದಲು ಅವರಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು. ಇಲ್ಲ ಅಂತ ಅಂದರೆ ಇದೇ ಗೃಹಲಕ್ಷ್ಮಿಯರು ನಿಮಗೆ ಮುಂದೆ ರುದ್ರ ಕಾಳಿಯರಾಗಿ ಅಡ್ಡಾಡಿಸ್ಕೊಂಡು ಹೊಡೆಯುವಂಥ ದಿನಗಳು ಭಾಳ ದೂರ ಇರೋದಿಲ್ಲ. ನೋಡಿ, ಬಡ ಜನಗಳಿಗೆ ಕಣ್ಣೀರು ಹಾಕ್ಸ್ತಂಥ ಯಾವುದೇ ಸರ್ಕಾರ ಉಳಿದಿಲ್ಲ. ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ದಯಮಾಡಿ ಈ ಬಡವರಿಗೆ ಆದಷ್ಟು ಬೇಗ ನ್ಯಾಯವನ್ನು ಒದಗಿಸಿ. ನಮಸ್ಕಾರ.